ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಡಿಕೆ ಬೆಳೆಗಾರರ ಸಂಕಷ್ಟ. ಅಡಿಕೆ ಬೆಳೆಗೆ ಹಳದಿ ರೋಗ, ಎಲೆ ಚುಕ್ಕಿ ರೋಗದ ಬಾಧೆ ಶುರುವಾಗಿದೆ. ನೋಡಿ, ಈಗ ಮಲೆನಾಡು ಭಾಗದ ರೈತರಿಗೆ ಈ ಸಿಕ್ಕಾಪಟ್ಟೆ ತೊಂದರೆ ಕೊಡುವಂಥ, ಕಾಟ ಕೊಡುವಂಥ ಒಂದು ರೋಗ ಇದು. ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗ. ಬೆಳೆ ರಕ್ಷಣೆಗೆ ದೇವರ ಮೊರೆ ಹೋಗಿದ್ದಾರೆ ಮಲೆನಾಡಿನ ರೈತರು. ಶೃಂಗೇರಿ ಮಠದಲ್ಲಿ ಅಡಿಕೆ ಬೆಳೆಗಾರರಿಂದ ಧಾರ್ಮಿಕ ಕಾರ್ಯಕ್ರಮಗಳು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿದೆ ಈ ಶಾರದಾ ಮಠ. ಇಂದು ನಡೆಯುತ್ತೆ ಎಲ್ಲ ವಿಶೇಷವಾದಂಥ ಪೂಜೆಗಳು ಮತ್ತು ಕಾರ್ಯಕ್ರಮಗಳು. ಶಾರದಾಂಬಾ ಸನ್ನಿಧಿಯಲ್ಲಿ ರೈತರಿಗಾಗಿ ಲಲಿತಾ ಹೋಮ ಇದೆ, ಲಕ್ಷ ಕುಂಕುಮಾರ್ಚನೆ ಕೂಡ ಇದೆ. ನೋಡಿ, ಎಂಥ ಪರಿಸ್ಥಿತಿ ಬಂತು. ದೇವ್ರ ಮೊರೆ ಹೋಗೋದು ಓಕೆ, ಅವರವರು ಭಕ್ತಿ ನಂಬಿಕೆ, ಆದರೆ ಸರ್ಕಾರಗಳು ಮಾಡಬೇಕಾದಂಥ ಕೆಲಸ ಇದು. ಬೆಳೆಗಾರರ ಸಂಕಷ್ಟ ಪ್ರತಿ ಬಾರಿ ಕೂಡ ನೋಡಿ, ಅಡಿಕೆ ನಮ್ಮ ಕರ್ನಾಟಕದಿಂದ ಹೈಯೆಸ್ಟ್ ಬೇರೆ ದೇಶಗಳಿಗೆ ರಫ್ತಾಗುತ್ತೆ, ಆಮದಾಗುತ್ತೆ. ಮಲೆನಾಡು ಭಾಗದಿಂದಲೇ ದೊಡ್ಡ ಮಟ್ಟದಲ್ಲಿ ಒಂದು ಮಾರ್ಕೆಟಿಂಗ್ ಆಗುತ್ತೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬಹಳ ಬೇಡಿಕೆ ಇದೆ. ಆದರೆ ಆ ಭಾಗದ ರೈತರು ಈಗ ಹಳದಿ ರೋಗ, ಎಲೆ ಚುಕ್ಕಿ ರೋಗಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾರೆ. ಶೃಂಗೇರಿ ಮಠದಲ್ಲಿ ಇವತ್ತು ವಿಶೇಷವಾಗಿ ಲಲಿತಾ ಹೋಮ ಇದೆ, ಲಕ್ಷ ಕುಂಕುಮಾರ್ಚನೆ ಕೂಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ, ಪೂಜಾ ಕಾರ್ಯಕ್ರಮವನ್ನು. ಬಟ್ ಈಗ ರೈತರ ಸಂಕಷ್ಟವನ್ನು ಸರ್ಕಾರ ಕೇಳಲಿಲ್ಲ, ಜನಪ್ರತಿನಿಧಿಗಳು ಕಿವಿಗೆ ಹಾಕೋತಿಲ್ಲ. ಹಾಗಾಗಿ ದೇವರಾದರೂ ಕೇಳಲಿ ಅಂತ, ದೇವ್ರು ನೀವಾದರೂ ನಮ್ಮ ಸಂಕಷ್ಟವನ್ನು ಬಗೆಹರಿಸಿ ಅಂತ ದೇವ್ರ ಮೊರೆ ಹೋಗ್ತಾ ಇದ್ದಾರೆ. ಬೆಳೆ ರಕ್ಷಣೆಗೆ ಸಾಕಷ್ಟು ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ. ಬಟ್ ಸರ್ಕಾರದಿಂದ ನೋಡಿ, ಕಳೆದ ಬಾರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾಯ್ದೆಗಳನ್ನು ತಂದರು. ಈ ಅಡಿಕೆ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನು ತಂದರು. ಕನಿಷ್ಠ ಬೆಲೆಯನ್ನು ಕೂಡ ಕೊಡೋಕ್ಕಾಗಲಿಲ್ಲ ಸರ್ಕಾರಕ್ಕೆ. ಹಾಗಾಗಿ ಬಂಗಾರದ ಬೆಳೆ ಅಂತ ಹೇಳ್ತಾರೆ. ಇಲ್ಲ, ಒಂದು ಅಡಿಕೆ ಗಿಡ ಇದ್ದರೆ ಅದು ಒಂದು ಫ್ಯಾಮಿಲಿನ ನಡೆಸ್ಬೋದು ಅಂತೇಳಿ. ಅಂದರೆ ಆ ಭಾಗದಲ್ಲಿ ಸಹಜವಾಗಿ ಆಡು ಭಾಷೆ. 1 ಎಕರೆ ಅಡಿಕೆ ತೋಟ ಇದ್ದರೆ ಕೋಟ್ಯಾಧಿಪತಿ. ಪಾಪ ಈ ಕಷ್ಟವನ್ನು ಕೇಳೋರು ಯಾರೂ ಇಲ್ಲ ನೋಡಿ. ಈಗ ಓಕೆ, ಲಾಭ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನು ನಿರ್ವಹಣೆ ಮಾಡುವಂಥದ್ದು, ಆ ಗಿಡವನ್ನು, ಅಡಿಕೆ ಮರವನ್ನು ಬೆಳೆಸೋದು, ಅದರ ಜೊತೆಗೆ ಆ ಒಂದು ಬೆಳೆಯನ್ನು ಪಡಲಿಕ್ಕೆ ಎಷ್ಟು ಕಷ್ಟಪಡಬೇಕು, ಇದೆಲ್ಲವೂ ಕೂಡ ಆ ಬೆಳೆಗಾರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ಈಗ ಪೂಜಾ ಕಾರ್ಯಕ್ರಮದ ಮೊರೆ ಹೋಗಿದ್ದಾರೆ. ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ನೀಡ್ತಾರೆ. ರಾಜ್ಕುಮಾರ್, ಕಳೆದ 3-4 ವರ್ಷದಿಂದ ನೋಡ್ತಾ ಇದ್ದೀವಿ ಅಡಿಕೆ ಬೆಳೆಗಾರರ ಸಂಕಷ್ಟವನ್ನು. ಸರ್ಕಾರಗಳು ಅವರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ, ಜನಪ್ರತಿನಿಧಿಗಳು ಕಂಡುಬಿಡ್ತಾ ಇಲ್ಲ. ಹಾಗಾಗಿ ದೇವರಾದರೂ ಕಾಪಾಡಲಿ ಅಂತ ಪ್ರಾರ್ಥನೆ ಮೊರೆ ಹೋಗ್ತಿದ್ದಾರಾ ಅಂತ? ಖಂಡಿತವಾಗ್ಲೂ ಪ್ರಭು, ಕೊನೆಯದಾಗಿ ಈ ಭಾಗದ ರೈತರು ದೇವರ ಮೊರೆ ಹೋಗಿ ಪ್ರಾರ್ಥನೆ ಈಗ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲಿ, ವಿಶೇಷವಾಗಿ ಕೊಪ್ಪ, ಶೃಂಗೇರಿ, ಎನ್ಆರ್ಪುರ ತಾಲೂಕಿನಲ್ಲಿ ಏನು ಅಡಿಕೆ ಬೆಳೆಗಾರರು ಅತಿ ಹೆಚ್ಚಾಗಿ ಕಂಡು ಬರ್ತಾರೆ. ಅಲ್ಲದೆ ಈ ಭಾಗದಲ್ಲಿ ಎಲೆ ಚುಕ್ಕಿ ರೋಗ ಮತ್ತು ಇತರೆ ರೋಗದ ಬಾಧೆಗಳು ರೈತರನ್ನ ಸಂಕಷ್ಟಕ್ಕೀಡು ಮಾಡಿರುವಂತದ್ದು. ಅಲ್ಲದೆ ಏನು ಬೆಳೆದಂತ ಬೆಳೆ ರೈತರ ಕೈಗೆ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈಗಾಗಲೇ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು, ಈ ಭಾಗದ ರೈತರು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯತ್ನವಾಗ್ತಾ ಇಲ್ಲ. ಆದ್ರಿಂದ ಕೊನೆಯದಾಗಿ ಈ ಭಾಗದ ರೈತರು ದೇವರ ಮೊರೆಯನ್ನು ಹೋಗಿರುವಂತದ್ದು. ಕಳೆದ ವರ್ಷವೇ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಉಭಯ ಶ್ರೀಗಳ ಹತ್ರ ರೈತರು ಬೇಡ್ಕೊಂಡಿದ್ರು. ಸೊ ಇದರ ಇದಾಗಿ ಈಗ ಏನು ಶ್ರೀಗಳ ಏನು ಮಾತಿನ ಮೇರೆಗೆ ಏನು ದೇವಸ್ಥಾನದಲ್ಲಿ 1,00,000 ಕೋಟಿ ಕುಂಕುಮಾರ್ಚನೆ ಮತ್ತು ಲಲಿತಾ ಹೋಮ ಕೈಗೊಳ್ಳುವಂತೆ ಸೂಚನೆಯನ್ನು ಸಹ ನೀಡಿರುವಂತದ್ದು. ಅದರಂತೆ ಇಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರುವಂತದ್ದು. ಅಲ್ಲದೆ ಈ ಶ್ರೀ ಮಠದಲ್ಲಿ ವಿಶೇಷ ಪೂಜೆ ಸಹ ಇಲ್ಲಿ ನಡೀತಾ ಇರುವಂತದ್ದು. ಶಾರದಾಂಬಾ ಸನ್ನಿಧಿಯಲ್ಲಿ ರೈತರಿಗಾಗಿ ಏನು ಲಲಿತಾ ಹೋಮ ಹಾಗೂ 1,00,000 ಕುಂಕುಮಾರ್ಚನೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಅಲ್ಲದೆ ಏನು ಏಕದಶವಾರ ರುದ್ರಾಭಿಷೇಕ ಹಾಗೂ ರುದ್ರಹೋಮ ಕೂಡ ನಡೆಯುವಂತದ್ದು. ಪ್ರಭು, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗಾಗಿ. ಅಡಿಕೆ ಬೆಳೆಗೆ ಹಳದಿ ರೋಗ, ಎಲೆ ಚುಕ್ಕಿ ರೋಗ ಈಗ ಸಿಕ್ಕಾಪಟ್ಟೆ ರೈತರಿಗೆ ಆತಂಕವನ್ನು ತಂದೊಡ್ತಾ ಇದೆ. ಹಾಗಾಗಿ ನಾವು ಬೆಳೆದಂಥ ಬೆಳೆ ಕಂಪ್ಲೀಟಾಗಿ ಆ ರೋಗದಿಂದ ನಮ್ಮ ಬೆಳೆನೂ ಕೂಡ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನುವಂತಹ ನೋವು, ಸಂಕಷ್ಟ ಅವರದು. ಬಟ್ ಯಾರೂ ಕೇಳ್ತಾ ಇಲ್ಲ. ಅಡಿಕೆ ಬೆಳೆಗೆ ಬಂಗಾರದ ಬೆಲೆ ಖಂಡಿತವಾಗ್ಲೂ ಮಾರುಕಟ್ಟೆಯಲ್ಲಿದೆ. ಈವನ್ ಯಾವಾಗಲೂ ಕೂಡ ಅಷ್ಟೇ. ಅದು ಅಂದರೆ 12 ತಿಂಗಳುಗಳ ಕಾಲ ಒಂದೇ ರೇಟ್, ಸ್ವಲ್ಪ ರೇಟ್ಗಳಲ್ಲಿ ವ್ಯತ್ಯಾಸಗಳಾಗ್ಬೋದು ಅಷ್ಟೇ. ಬಟ್ ಲಾಭದಾಯಕವಾದಂಥ ಬೆಳೆ. ಆದರೆ ಈಗ ಅದೇ ಬೆಳೆಗಾರರು
ಅಸಹಾಯಕರಾಗಿ ಸರ್ಕಾರದವನ್ನು ಬೇಡಿಕೆಗಳನ್ನು ಪೂರೈಸುವಂಥ ವಿಶ್ವಾಸವನ್ನು ಕಳೆದುಕೊಂಡು ದೇವರ ಮೊರೆ ಹೋಗ್ತಿದ್ದಾರೆ.